ಕ್ಷೇತ್ರ ಹಂಚಿಕೆ ಮಾತುಕತೆ ಎಲ್ಲಿಗೆ ಬಂತು? ಇನ್ನು ಕರ್ನಾಟಕದಲ್ಲಿ ಫೈನಲ್ ಆಗದ ದೋಸ್ತಿ ಸೀಟು ಹಂಚಿಕೆ. ಅಮಿತ್ ಶಾ ಎಚ್ಡಿಕೆ ಮಧ್ಯದ ಮಾತುಕತೆಯ ಇನ್ಸೈಡ್ ಸುದ್ದಿ ಇದು. ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆಯ ವಿಚಾರ ಎಲ್ಲಿವರೆಗೂ ಬಂತು ಹಾಗಾದ್ರೆ? ಅಮಿತ್ ಶಾ ಜೊತೆಗಿನ ಮಾತುಕತೆ ವೇಳೆ 3 ಕ್ಷೇತ್ರಕ್ಕೆ ಎಚ್ಡಿಕೆ ಪಟ್ಟು ಹಿಡಿದಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಕುಮಾರಸ್ವಾಮಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮೈತ್ರಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಮಂಡ್ಯ, ಹಾಸನ, ಕೋಲಾರ ಬಿಟ್ಟುಕೊಡಿ ಅಂತ ಎಚ್ಡಿ ಕುಮಾರಸ್ವಾಮಿ ಕೇಳಿದ್ದಾರೆ ಅಮಿತ್ ಶಾ ಅವರ ಬಳಿ. ದೆಹಲಿಯಲ್ಲಿ ನಿನ್ನೆ ಮಾತುಕತೆ ಆಯಿತು ಅಮಿತ್ ಶಾ ಅವರ ಬಳಿಯಲ್ಲಿ. ಆಗ ಮಂಡ್ಯ, ಹಾಸನ ಹಾಗೆ ಕೋಲಾರವನ್ನ ಜೆಡಿಎಸ್ಗೆ ಬಿಟ್ಟುಕೊಡಿ ಅಂತ ಅಮಿತ್ ಶಾ ಅವರ ಬಳಿಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಕೇಳಿದ್ದಾರೆ. ಮಂಡ್ಯ, ಹಾಸನ ಕೊಡ್ತೀವಿ, ಕೋಲಾರ ಕಷ್ಟ ಅಂತ ಅಮಿತ್ ಶಾ ಹೇಳಿದ್ದಾರೆ. ಮಂಡ್ಯದಿಂದ ನಿಖಿಲ್ ಅನ್ನ ಕಣಕ್ಕಿಳಿಸ್ತೀನಿ ಅಂತ ಎಚ್ಡಿ ಕುಮಾರಸ್ವಾಮಿ ಹೇಳಿದಾಗ, ಮಂಡ್ಯದಿಂದ ನೀವೇ ಸ್ಪರ್ಧೆ ಮಾಡಿ ಅಂತ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಅಮಿತ್ ಶಾ ಸಲಹೆ ಕೊಟ್ಟಿದ್ದಾರೆ. ನೀವೇ ಸ್ಪರ್ಧೆ ಮಾಡಿದ್ರೆ ಚುನಾವಣೆಯಲ್ಲಿ ಲಾಭ ಆಗತ್ತೆ ಅಂತ ಅಮಿತ್ ಶಾ ಹೇಳಿದ್ದಾರೆ. ಚುನಾವಣೆ ನಿಂತು ಓಡಾಡುವಷ್ಟು ಆರೋಗ್ಯ ಸರಿ ಇಲ್ಲ ಅಂತ ಎಚ್ಡಿಕೆ ಹೇಳಿದ್ದಾರೆ. ದೇವೇಗೌಡರ ಜೊತೆ ಚರ್ಚೆ ಮಾಡಿ ಹೇಳ್ತೀನಿ ಅಂತ ವಾಪಸ್ ಆಗಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ದೆಹಲಿಯಿಂದ. ನಾಳೆ ದೇವೇಗೌಡರ ಜೊತೆಯಲ್ಲಿ ಮಾತಾಡಿ ತೀರ್ಮಾನವನ್ನ ಹೇಳ್ತೀನಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ಮಂಡ್ಯದಲ್ಲಿ ಅಭ್ಯರ್ಥಿ ಯಾರಾಗಬೇಕೆಂತ ಇವತ್ತು ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ. ಎಲ್ಲ ವಿಷಯ ಚರ್ಚೆ ಮಾಡ್ಲಿಕ್ಕಾಗುತ್ತಾ? ಮೂರು ಸೀಟ್ ನಾನು ಮೊದಲಿಂದ ಹೇಳಿದ್ದೇನೆ. 3 ಸೀಟ್ ನಾವು ಕೇಳಿದ್ದೇವೆ, 3 ಸೀಟ್ ತಗೋತೀವಿ ಅಷ್ಟೇ. ಸಿದ್ಧತೆ ರೆಡಿಯಾಗೇ ಇದೀವಲ್ಲ. ಈಗಾಗಲೇ 2 ತಿಂಗಳಿಂದ ಚುನಾವಣೆ ಬರೋದು ಎಲ್ಲರಿಗೂ ನಿರೀಕ್ಷೆ ಇದ್ದಿದ್ದೆ. ದಿನಾಂಕ ಘೋಷಣೆ ಆಗಿದೆ, ಎಲ್ಲ ತಯಾರಾಗಬೇಕು. ಕಾರ್ಯಕರ್ತರು ಕೂಡ ತುಂಬಾ ನಿರೀಕ್ಷೆಯಲ್ಲಿ ಸರ್. ಎಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಎಲೆಕ್ಷನ್ಸ್ಗೆ. ಎಲ್ಲ ರೆಡಿ ಆಗಿದ್ದಾರೆ. ಈಗ ಎಲ್ಲರೂ ಚುನಾವಣೆ ನಾಳೆಯಿಂದ ಪ್ರೋಸೆಸ್ ಶುರುವಾಗುತ್ತೆ. ಅಫಿಷಿಯಲಿ ಪ್ರೋಸೆಸ್ ಶುರುವಾಗುತ್ತೆ. ಅದೆಲ್ಲ 25 ಆದ್ಮೇಲೆ ಅಲ್ಲ, ಈಗ ಇಲ್ಲ ನಿರ್ಧಾರ ಏನಿಲ್ಲ. ಸೀಟ್ ಹಂಚಿಕೆಗೂ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಈಗ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಈ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಗ್ರಾಮಾಂತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ಒಂದು ಸೌಹಾರ್ದತೆ ಭೇಟಿ ಅಷ್ಟೇ, ಇನ್ನೇನಿಲ್ಲ. ಯಾಕೆಂದರೆ ಹೈಕಮಾಂಡ್ನ ಭೇಟಿ ಮಾಡಿ ಅವ್ರಿಗೆ ಒಂದು ಧನ್ಯವಾದವನ್ನು ಹೇಳತಕ್ಕಂಥ ಸೌಹಾರ್ದತೆಯ ಭೇಟಿ ಅಷ್ಟೇ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಎಲೆಕ್ಷನ್ ಡೇಟ್ ಅನೌನ್ಸ್ ಆಯಿತು, ಆದ್ರೆ ಇನ್ನೂ ಸಹ ಜೆಡಿಎಸ್ ಎಲ್ಲೆಲ್ಲಿ ಸ್ಪರ್ಧಿಸುತ್ತೆ ಅನ್ನುವಂತಹ ಕ್ಲಾರಿಟಿ ಸಿಕ್ಕಿಲ್ಲ. ನಿನ್ನೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಎಚ್ಡಿ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಏನೆಲ್ಲ ಚರ್ಚೆ ಆಗಿದೆ, ಇನ್ಸೈಡ್ ಮಾಹಿತಿ ಏನೆಲ್ಲ ಸಿಕ್ಕಿದೆ ಮಂಜು? ಪ್ರಗತಿ, ಇಬ್ಬರಿಗೂ ಕೂಡ ಬಹಳ ಕ್ಯೂರಿಯಸ್ ಟೈಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ತನಕವೂ ಕೂಡ ದಿನಾಂಕ ಅನೌನ್ಸ್ ಆಗಿಲ್ಲ ಅನ್ನುವಂಥದ್ದು. ಅದು 1 ವಾರ ಹೆಚ್ಚು ಸಮಯ ಕೂಡ ಸಿಕ್ತು ಇಬ್ಬರು ನಾಯಕರಿಗೆ ಇದನ್ನ ಅಂತಿಮಗೊಳಿಸ್ಕೊಳ್ಳಿಕ್ಕೆ. ಆದ್ರೆ ನಿನ್ನೆ ಒಂದು ಅರ್ಧ ಗಂಟೆ ಭೇಟಿ ಏನಾಯ್ತು, ಆ ಅರ್ಧ ಗಂಟೆ ಭೇಟಿಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ. ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಮಾತನಾಡ್ತಾ ಒಂದು ಮಾತನ್ನ ಹೇಳಿದ್ರು. 25ರ ನಂತರ ಅದು ಫೈನಲ್ ಆಗುತ್ತೆ ಮಂಡ್ಯ ಕ್ಷೇತ್ರ ಅನ್ನುವಂಥದ್ದು. ಬಹಳ ಕುತೂಹಲ ಇರುವಂತಹ ಕ್ಷೇತ್ರ. ಆದ್ರೆ ಮಂಡ್ಯ ಕ್ಷೇತ್ರದಿಂದ ನೀವು ನಿಮ್ಮ ಕುಟುಂಬದ ಯಾವುದೇ ಸದಸ್ಯರು ಬೇಡ, ನೀವು ಕಣಕ್ಕೆ ಇಳಿರಿ ಅನ್ನುವಂಥದ್ದು ನಿನ್ನೆ ಚರ್ಚೆ ಆಗಿರುವಂತದ್ದು. ಹಾಗಾಗಿ ಏನು ಕೂಡ ಇಲ್ಲಿ ಅಂತಿಮ ತೀರ್ಮಾನ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡವರ ಜೊತೆ ಅಂದ್ರೆ ದೇವೇಗೌಡರ ಜೊತೆ ಚರ್ಚೆ ಮಾಡಿ ಇದಕ್ಕೆ ಮುಂದಿನ ಆಲೋಚನೆ ಏನು ನಮ್ಮ ಪಕ್ಷದಿಂದ ಅನ್ನುವಂಥದ್ದು ಚರ್ಚೆ ಆಗುತ್ತೆ ಅಥವಾ ಘೋಷಣೆ ಆಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಸುಮಾರು ಅರ್ಧ ಗಂಟೆ ಮಾತುಕತೆ ನಡೆಯಿತು. ಈ ಸಂದರ್ಭದಲ್ಲಿ 3 ಕ್ಷೇತ್ರಗಳು ಅವರು ಮೊದಲಿನಿಂದಲೂ ಕೂಡ ಜೆಡಿಎಸ್ ಪಟ್ಟು ಹಿಡಿದಿತ್ತು. ಇಲ್ಲಿ ನಮ್ಮ ಕ್ಯಾಡರ್ ಇದೆ, ಇಲ್ಲಿ ನಾವು ಏನು ಸ್ಪರ್ಧೆ ಮಾಡಿದ್ರೆ ನಮಗೆ ಅನುಕೂಲ ಅನ್ನುವಂಥದ್ದು ಪಟ್ಟು ಹಿಡಿದಿತ್ತು. ಆದ್ರೆ ಇದನ್ನೆಲ್ಲವನ್ನು ಕೂಡ 1 ಅಲ್ಲ 2 ಅಲ್ಲ 3-4 ಸರ್ವೆ ರಿಪೋರ್ಟ್ಗಳನ್ನ ಏನು ಈವನ್ ಜೆಡಿಎಸ್ ಕ್ಷೇತ್ರಗಳಾಗಿದ್ರೂ ಕೂಡ ಅಲ್ಲಿನ ಸ್ಥಿತಿಗಳ ಬಗ್ಗೆ 3-4 ಸರ್ವೆ ರಿಪೋರ್ಟ್ಗಳನ್ನ ತರಿಸ್ಕೊಂಡಿದೆ ಬಿಜೆಪಿ ಹೈಕಮಾಂಡ್. ಈ ಸರ್ವೆ ರಿಪೋರ್ಟ್ಗಳನ್ನ ನೋಡಿದಂತ ಸಂದರ್ಭದಲ್ಲಿ ಜೆಡಿಎಸ್ ನಲ್ಲಿ ನಿಂತರೂ ಕೂಡ ಯಾರು ಅಭ್ಯರ್ಥಿ ಆದ್ರೆ ಗೆಲುವಿಗೆ ಹೆಚ್ಚು ಹತ್ತಿರವಾಗಿರ್ತಾರೆ ಅನ್ನುವಂಥದ್ರ ಜೊತೆಯಲ್ಲಿ ಅವರಿಂದ ಬಿಜೆಪಿ ಪಕ್ಷದ ಅಂದ್ರೆ ಅಕ್ಕಪಕ್ಕದ ಬಿಜೆಪಿ ಪಕ್ಷ ಕ್ಷೇತ್ರಗಳಿಗೆ ಏನೆಲ್ಲ ಬೆನಿಫಿಟ್ ಅನ್ನುವಂಥದ್ದು ಕೂಡ ನೋಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರು ನೀವು ಮಂಡ್ಯ ಕ್ಷೇತ್ರದಿಂದ ನೀವು ಕಣಕ್ಕಿಳಿಸೋದಾದ್ರೆ ನಿಮ್ಮ ಕುಟುಂಬದ ವತಿಯಿಂದ ನೀವೇ ನಿಲ್ಲಬೇಕು ಅನ್ನುವಂತ ಆಗ್ರಹ ನಿನ್ನೆ ಅಮಿತ್ ಶಾ ಅವರು ಮಾಡಿರುವಂತದ್ದು. ಇದು ಒಂದು ಹಂತದಲ್ಲಿ, ಯಾಕಂದ್ರೆ ಮೊನ್ನೆ ತನಕ ನಾವು ನೋಡ್ತಿದ್ವಿ ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಎಲ್ಲ ಚರ್ಚೆ ಕೂಡ ಆಯ್ತು. ಈವನ್
ಅಲ್ಲಿನ ಕೆಲವು ಮಾಜಿ ಶಾಸಕರ JDS ನ ಮಾಜಿ ಶಾಸಕರ ಮಂಡ್ಯ ಜಿಲ್ಲೆ ಅವ್ರ ಆಗ್ರಹವೂ ಕೂಡ ಅದೇ ಆಗಿತ್ತು, ಕುಟುಂಬದಿಂದ ಯಾರಾದ್ರೂ ಇಳಿಬೇಕು ಅನ್ನುವಂಥದ್ದು. ಮತ್ತೆ Okay. ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ಬೇಕು ಅಂತ. ಆದ್ರೆ ಕುಮಾರಸ್ವಾಮಿ ಅವರು ಭಾಷಣ ಮಾಡ್ತಾ ನಿಮ್ಮ ಆಸೆಗಳಿಗೆ ನಾವು ತಣ್ಣೀರು ಎರಚೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಭಾಷಣ ಮಾಡಿದ್ರು. ಒಂದು ಕ್ಲೂ ಅನ್ನು ಕೂಡ ಕೊಟ್ಟಿದ್ರು, ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತ. ಸೊ ಇದೆಲ್ಲವನ್ನ ಕೂಡ ನಿನ್ನೆ ವಿವರವಾಗಿ ಚರ್ಚೆ ಆಯ್ತು. ಈ ಸಂದರ್ಭದಲ್ಲಿ ಏನು ವರದಿಗಳು ಬಂದಿದೆ, ಸರ್ವೆ ರಿಪೋರ್ಟ್ಗಳು ಏನಿದೆ, ಯಾವ ವ್ಯಕ್ತಿಯ ಹೆಸರಲ್ಲಿ ನಿಂತ್ರೆ ಎಷ್ಟು ಏನ್ ಆಗಬಹುದು ಅನ್ನುವಂತದ್ರ ಬಗ್ಗೆ ಕೂಡ ಚರ್ಚೆ ಆಯ್ತು ನಿನ್ನೆ ಅಮಿತ್ ಶಾ ಅವರ ಜೊತೆ. ಆ ಸಂದರ್ಭದಲ್ಲಿ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ, ನೀವು ನಿಲ್ಲಿ, ನೀವು ಕಂಟೆಸ್ಟ್ ಮಾಡಿ ಅನ್ನುವಂಥದ್ದು. ಅದು ಮೊದಲಿಂದಲೂ ಕೂಡ ಬಿಜೆಪಿ ಆಗ್ರಹ ಒಂದೇ ಆಗಿತ್ತು, ನೀವು ಕಂಟೆಸ್ಟ್ ಮಾಡಿದ್ರೆ ಅಂದ್ರೆ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡಿದ್ರೆ ಎಲೆಕ್ಷನ್ ಬೇರೆ ರೀತಿಯಲ್ಲೇ ನಡೆಯುತ್ತೆ ಅಥವಾ ಅದು ಬೇರೆ ತರಕ್ಕೆ ಕೊಂಡೊಯ್ಯುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಈಗಲೂ ಕೂಡ ಅದೇ ಆಗ್ರಹ ಆಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ನಿನ್ನೆ ಅರ್ಧ ಗಂಟೆ ಚರ್ಚೆ ಏನ್ ನಡೀತು, ಅದಾದ ಬಳಿಕ ನೇರವಾಗಿ ಅವರು ದೆಹಲಿಯ ದೇವೇಗೌಡರ ನಿವಾಸಕ್ಕೆ ಬಂದು 2 ನಿಮಿಷ ಇದ್ದು ಮಾಧ್ಯಮದವರ ಜೊತೆಯೂ ಕೂಡ ಈ ವಿಚಾರ, ದೆಹಲಿಯ ಮಾಧ್ಯಮದವರ ಜೊತೆಯೂ ಕೂಡ ಚರ್ಚೆ ಮಾಡದೆ ತರಾತುರಿಯಲ್ಲಿ ಇಲ್ಲಿಂದ ದೆಹಲಿಯಿಂದ ಕುಮಾರಸ್ವಾಮಿ ಅವರು ಹೊರಟರು. ಆಗ ಒಂದಷ್ಟು ಶುರುವಾಯ್ತು ಅನುಮಾನಗಳು, ಏನಾಗಿರಬಹುದು ಮಂಡ್ಯ ಕ್ಷೇತ್ರದ ಕುರಿತಾಗಿ ಅನ್ನುವಂಥದ್ದು ನಾವು ನೋಡಿದಾಗ ಇಂತಹದ್ದೊಂದು ವಿಚಾರ ಬಯಲಾಯ್ತು. ಏನಂದ್ರೆ ಮಂಡ್ಯ ಕ್ಷೇತ್ರಕ್ಕೆ ಅಭ್ಯರ್ಥಿ ಬದಲಾವಣೆ ಈಗ ಅಗತ್ಯ ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಮತ್ತೆ ಶಾ ಅವರ ಮಾತುಕತೆ ಆಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಈಗ 25ರ ನಂತರವೇ ಇದರ ವಿಚಾರ ಗೊತ್ತಾಗುತ್ತೆ. 21ನೇ ತಾರೀಕು ಕುಮಾರಸ್ವಾಮಿ ಅವರು ಅವರ ಆರೋಗ್ಯ ತಪಾಸಣೆ ಇರುವ ಕಾರಣಕ್ಕೋಸ್ಕರ 25ರ ದಿನಾಂಕ ನಿಗದಿ ಮಾಡಿದ್ದಾರೆ ಅನ್ನುವಂಥದ್ದು. ಆ ವಿಚಾರವನ್ನು ಕೂಡ ಇಲ್ಲಿ ದೆಹಲಿಯಲ್ಲಿ ಹೇಳಿಲ್ಲ, ಬೆಂಗಳೂರಿಗೆ ಬಂದೇ ಅವರು ಖಚಿತಪಡಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.